ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಶ್ವಕಪ್ನಲ್ಲಿ ಭಾರತ ತಂಡ ಗೆಲುವಿನ ನಾಗಾಲೋಟವನ್ನ ಮುಂದುವರೆಸಿದೆ. ಶಿವರಾತ್ರಿ ದಿನವೇ ಪಾಕ್ಗೆ ಮಣ್ಣು ಮುಕ್ಕಿಸಿದ ಭಾರತ. ಐಸಿಸಿ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡದ ಗೆಲುವಿನ ನಾಗಾಲೋಟ ಮುಂದುವರೆದಿದೆ. ಶಿವರಾತ್ರಿ ದಿನವೇ ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಟೀಂ ಇಂಡಿಯಾ. ಪಾಕ್ ಬೇಟೆಯಾಡಿ ಸೂಪರ್ 8ಗೆ ಲಗ್ಗೆ ಇಟ್ಟಿದೆ ಭಾರತ. ಪಾಕ್ ವಿರುದ್ಧ ಭಾರತಕ್ಕೆ ಬರೋಬ್ಬರಿ 61 ರನ್ಗಳ ಅಂತರದಿಂದ ಐತಿಹಾಸಿಕ ಜಯ ಸಿಕ್ಕಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 175 ರನ್ಗಳನ್ನು ಸಿಡಿಸಿತು. ಈ ಗುರಿ ಬೆನ್ನತ್ತಿದಂತಹ ಪಾಕಿಸ್ತಾನ ಕೇವಲ 114 ರನ್ಗಳಿಗೆ ತನ್ನ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಸರ್ವಪತನ ಕಂಡಿತು. ಬ್ಯಾಟಿಂಗ್ನಲ್ಲಿ ರುದ್ರಾವತಾರ ತಾಳಿದ್ದು ಇಶಾನ್ ಕಿಶನ್. ಮತ್ತೊಂದು ಕಡೆ ಭಾರತೀಯ ಬೌಲರ್ಗಳ ತಾಂಡವಕ್ಕೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗುತ್ತೆ. ಗಮನಿಸ್ತಾ ಇದ್ದೀರಿ, ನಾಗ್ಪುರ, ಅಮೃತ್ಸರ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭಾರತದ ಗೆಲುವನ್ನ ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿ ಸಂಭ್ರಮಿಸಿದ್ರು ಅಂತ ಹೇಳಿ. ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯಗಳಿಸಿದಂತಹ ಟೀಂ ಇಂಡಿಯಾಗೆ ಶುಭಾಶಯವನ್ನ ಕೋರೋದ್ರ ಜೊತೆಗೆ ಹರ್ಷೋದ್ಗಾರ ನಿನ್ನೆ ರಾತ್ರಿ ಮುಗಿಲು ಮುಟ್ಟಿತ್ತು. ಕ್ರಿಕೆಟ್ ಅಭಿಮಾನಿಗಳಿಗೆ ನಿನ್ನೆ ಡಬಲ್ ಧಮಾಕ. ಒಂದು ಕಡೆ ಮಹಾಶಿವರಾತ್ರಿ ಹಬ್ಬ ಆದ್ರೆ ಮತ್ತೊಂದು ಕಡೆ ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರಿಕೆಟ್ ಹಬ್ಬದ ರಸದೌತಣ. ಪಾಕಿಸ್ತಾನದ ವಿರುದ್ಧ ಸೂರ್ಯ ಪಡೆ ಗೆದ್ದು ಬೀಗಿತು. ಬೆಂಗಳೂರು ಸೇರಿದಂತೆ ಹಲವೆಡೆ ಫ್ಯಾನ್ಸ್ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ ಸಿಹಿಯನ್ನ ಹಂಚಿ ಫ್ಯಾನ್ಸ್ ಸಂಭ್ರಮಿಸಿದ್ರು. ಇಶಾನ್ ಕಿಶನ್ ಅವರ ಅದ್ಭುತ ಬ್ಯಾಟಿಂಗ್, ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಭಾರತದ ಗೆಲುವಿನ ಹಾದಿಯನ್ನ ಸುಲಭ ಮಾಡಿತು. ಭಾರತ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನು ಮಾಡುತ್ತೆ. ನಿಗದಿತ 20 ಓವರ್ಗಳಲ್ಲಿ 175 ರನ್ಗಳನ್ನು ಸಿಡಿಸುತ್ತೆ. ಈ ದಾಖಲೆಯ ಮೊತ್ತವನ್ನು ಬೆನ್ನತ್ತಿದಂತಹ ಪಾಕಿಸ್ತಾನ 114 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಸೋಲೊಪ್ಪಿಕೊಳ್ಳುತ್ತೆ. ಈ ಜಯದೊಂದಿಗೆ ಭಾರತದಾದ್ಯಂತ ಅಭಿಮಾನಿಗಳ ಸೆಲೆಬ್ರೇಷನ್ ಶುರುವಾಗುತ್ತೆ. ನೆನೆ ಶಿವರಾತ್ರಿ, ಜಾಗರಣೆ ಬೇರೆ. ಅದರ ಜೊತೆಗೆ ಪಾಕಿಸ್ತಾನದ ವಿರುದ್ಧ, ಸಾಂಪ್ರದಾಯಿಕ ಬದ್ಧ ವೈರಿಗಳ ವಿರುದ್ಧ ನಾವು ಗೆದ್ದಿದ್ದೀವಿ ಅನ್ನೋ ಆ ಒಂದು ಖುಷಿ, ಹೆಮ್ಮೆ ಮತ್ತೊಂದು ಕಡೆ. ಇನ್ನು ಭಾರತದ ಗೆಲುವಿನ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಭಾರಿ ಸಂತೋಷ ಆಗ್ತಾ ಇದೆ. ಡಬಲ್ ಧಮಾಕ. ಚಕ್ಕಿದೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಚಕ್ಕಿದೆ ತುಂಬಾ ಅದ್ಭುತವಾಗಿತ್ತು ಸರ್. ಮೊದಲನೇ ಓವರ್ ಇಂದನೇ ವಿಕೆಟ್ ಪತನ ಹೆಂಗ ಆಯ್ತು ಅಂದ್ರೆ ಶಿವರಾತ್ರಿ ದಿವಸ ಪಟಾಕಿ ಹೊಡೆದಷ್ಟು ಸಂತೋಷ ಆಯ್ತು. ಚಕ್ಕಿದೆ ತುಂಬಾ ಚೆನ್ನಾಗಿತ್ತು.
ಲಾಡು ತಿನ್ಸಿದೀವಿ, ಏನೋ ಹೇಳ್ತಿದ್ರು ಇಂಡಿಯಾ ಸೋಲಿಸ್ತಾರೆ ಗೆಲ್ಲಿಸ್ತಾರೆ ಅಂತ. ಸರಿಯಾಗಿ ಜಾಮೂನು ಲಾಡು ಎಲ್ಲ ಕೊಟ್ಟಿದ್ದೀವಿ ಶಿವರಾತ್ರಿಗೆ. ಶಿವತಾಂಡವವಾಗಿದೆ ಸರ್. ಸಚಿನ್ ಎರ ಆಯ್ತು, ಕೊಹ್ಲಿ ಎರ ಆಯ್ತು, ಈಗ ಅಭಿಷೇಕ್ ಎರ ನಡೀತಾ ಇದೆ. ನಮ್ಮ ಮುಂದಿನ ಅಂಡರ್-19 ವರ್ಲ್ಡ್ ಕಪ್ ಆಡ್ತಾರೆ ಹುಡುಗರು ಬಂದ್ರು. ಪಾಕಿಸ್ತಾನ್ಗೆ ಇದೆ ಇದು. ಇನ್ ಇಂಡಿಯಾ ಮೇಲೆ ಅವ್ರಿಗೆ ಗೆಲ್ಲಕ್ ಚಾನ್ಸೇ ಇಲ್ಲ. ಸೂಪರ್ ಆಗಿತ್ತು ಮ್ಯಾಚ್. ಹಾ, ಎಲ್ಲ ನೋಡಿದ್ವಿ. ಖಂಡಿತ ಶಿವನ್ ಪ್ರಾರ್ಥನೆ ಮಾಡ್ಕೊಂಡು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನೋಡಿದ್ವಿ. ಫುಲ್ ಖುಷಿ ಆಯ್ತು. ಬಾಲ್ ಟು ಬಾಲ್ ನೋಡಿದೀವಿ. ಫುಲ್ ಹ್ಯಾಪಿ. ತುಂಬ ನೈಸ್ ಎಕ್ಸ್ಪೀರಿಯನ್ಸ್. ಅದರಲ್ಲೂ ಶಿವರಾತ್ರಿ ದಿನ ನಮಗಿದು ವಿನ್ನಿಂಗ್ ಸಿಕ್ಕಿದ್ದು ಸಖತ್ ಖುಷಿ ಆಗ್ತಾ ಇದೆ. ಸೊ ಎಲ್ಲ ಶಿವಂದು ಲೀಲೆ ತುಂಬ ಖುಷಿ ಆಗ್ತಾ ಇದೆ. ಕ್ರಿಕೆಟ್ ಹಬ್ಬದ ಜೊತೆಗೆ ಹೌದು. ಸೊ ಸೆಲೆಬ್ರೇಷನ್ ಮಾಡಕ್ಕಂತ ನಾವೆಲ್ಲ ನಮ್ಮ ಲೇಔಟರು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಆಲ್ ವಿಕೆಟ್ಸ್ ಹೋಗುತ್ತೆ ಅಂತ ಪಕ್ಕ ಕನ್ಫರ್ಮ್ ಆಗಿದೆ ಫಸ್ಟ್ 2 ವಿಕೆಟ್ಸ್ ಹೋದ್ಮೇಲೆ. ಸೊ ವಿ ಆರ್ ವೆರಿ ಥ್ರಿಲ್. ಆ್ಯಕ್ಚುಲಿ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಥ್ರಿಲ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಿಫೋರೇನೆ ನಮಗೆ ಈ ರಿಸಲ್ಟ್ ಗೊತ್ತಾಗುತ್ತೆ. So we are happy with this Shivratri. So it's wonderful match sir, actually all together in big screen alli ನಾವು ನೋಡಿದ್ವಿ and it's a wonderful game actually. We are happy with that. ಚೆನ್ನಾಗಿತ್ತು ಸರ್. ಶಿವನ್ ಲೀಲೆ, ಶಿವನ ಆಶೀರ್ವಾದ, ಗೆದ್ದಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ನಾವೆಲ್ಲ ಸ್ಕ್ರೀನ್ ಹಾಕೊಂಡು ತುಂಬಾ ಚೆನ್ನಾಗಿ ನೋಡ್ತಾ ಇದ್ವಿ. ಇವತ್ತು ಶಿವರಾತ್ರಿ ದಿನ ಪಾಕಿಸ್ತಾನ ಶಿವ ಅಂತ ಶಿವನ್ ಪಾದ ಕಳ್ಸ್ಬಿಟ್ಟಿದ್ವಿ ಇವತ್ತು. ಇಂಡಿಯಾ ಗೆದ್ದಿದೆ, ಭಾರಿ ಸಂತೋಷ ಆಗ್ತಾ ಇದೆ. ಡಬಲ್ ಧಮಾಕ ಚಕ್ಕಿದೆ, ಚಕ್ಕಿದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಚಕ್ಕಿದೆ, ಚಕ್ಕಿದೆ. ತುಂಬಾ ಅದ್ಭುತವಾಗಿತ್ತು ಸರ್. ಮೊದಲನೇ ಓವರಿಂದನೇ ವಿಕೆಟ್ ಪತನ ಹೆಂಗ್ ಆಯ್ತು ಅಂದ್ರೆ ಶಿವರಾತ್ರಿ ದಿವಸ ಪಟಾಕಿ ಹೊಡೆದಷ್ಟು ಸಂತೋಷ ಆಯ್ತು. ಚಕ್ಕಿದೆ.